ಹಲೋ ಎವ್ರಿವನ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂಗ್ಲಿಷ್ ಟು ಕನ್ನಡ ಫ್ರೇಸಸ್ಗಳನ್ನು ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮೊದಲ ಫ್ರೇಸ್ ನೋಡೋದಾದ್ರೆ ಐ ಹೇಟ್ ಯು. ಐ ಹೇಟ್ ಯು ಅಂದ್ರೆ ನಾನು ನಿನ್ನನ್ನು ದ್ವೇಷಿಸುತ್ತೇನೆ, ನಾನು ನಿಮ್ಮನ್ನು ದ್ವೇಷಿಸುತ್ತೇನೆ ಅಂತ ಅರ್ಥ ಬರುತ್ತೆ. ಇದನ್ನ ನಾವು ಐ ಹೇಟ್ ಯು ಅಂತ ಕರೆಯೋದು. ಐ ಆಮ್ ಇನ್ ಲವ್. ಐ ಆಮ್ ಇನ್ ಲವ್ ಅಂದ್ರೆ ನಾನು ಪ್ರೀತಿಸುತ್ತಿದ್ದೇನೆ ಅಥವಾ ನಾನು ಪ್ರೀತಿಯಲ್ಲಿದ್ದೇನೆ ಅಂತ. ಐ ಆಮ್ ಇದನ್ನ ಶಾರ್ಟ್ ಆಗಿ ಆಮ್ ಅಂತ ಪ್ರೊನೌನ್ಸಿಯೇಷನ್ ಮಾಡಬೇಕಾಗುತ್ತೆ. ಇದೇ ತರ ಶಾರ್ಟ್ ಸೆಂಟೆನ್ಸ್ ಇರುತ್ತೆ, ಯಾವುದೇ ದೊಡ್ಡ ಸೆಂಟೆನ್ಸ್ಗಳು ಇರಲ್ಲ. ಆಮ್ ಯುವರ್ಸ್, ನಾನು ನಿಮ್ಮವನು. ಐ ಆಮ್ ಯುವರ್ಸ್ ಅಂದ್ರೆ ನಾನು ನಿಮ್ಮವನು. ತಂದೆ ತಾಯಿಗೆ ನಾನು ನಿಮ್ಮವನು ಅಥವಾ ಲವರ್ಸ್ಗೆ ನಾನು ನಿನ್ನವನು ಅಂತ ಈ ತರ ಹೇಳೋ ಸಂದರ್ಭದಲ್ಲಿ ಐ ಆಮ್ ಯುವರ್ಸ್ ಅಂತ ಹೇಳ್ಬೋದು. ಇದರ ಅರ್ಥ ನಾನು ನಿನ್ನವನು ಅಥವಾ ನಿಮ್ಮವನು ಅಂತ ಆಗುತ್ತೆ. ದಟ್ಸ್ ಟೂ ಬ್ಯಾಡ್. ದಟ್ಸ್ ಟೂ ಬ್ಯಾಡ್ ಅಂದ್ರೆ ಅದು ತುಂಬಾ ಹಾನಿಕಾರಕ ಅಥವಾ ತುಂಬಾ ಹಾನಿಕಾರಕ. ಯಾವುದಾದ್ರ ಬಗ್ಗೆ ಕುರಿತು ಹೇಳ್ಬೇಕಂದ್ರೆ ದಟ್ಸ್ ಟೂ ಬ್ಯಾಡ್, ಅದು ತುಂಬಾ ಹಾನಿಕಾರಕ ಐತೆ ನೋಡಪ್ಪ ಅಂತ ಹೇಳ್ಬೋದು. ವಾಟ್ಸಪ್, ಏನ್ ಸಮಾಚಾರ. ಏನ್ ಸಮಾಚಾರ ಅಂತ ಯಾರಿಗಾದ್ರೂ ಕೇಳ್ಬೇಕಾದ್ರೆ ಇಂಗ್ಲಿಷ್ ನಲ್ಲಿ ವಾಟ್ಸಪ್ ಅಂತ ಕೇಳ್ಬೋದು. ಐ ನೋ. ಐ ನೋ ಅಂದ್ರೆ ನನಗೆ ಗೊತ್ತು. ಇಲ್ಲಿ ಕೆ ಸೈಲೆಂಟ್ ಆಗುತ್ತೆ. ಐ ನೋ ಅಂತ ಹೇಳಿದ್ರೆ ನಿನಗೆ ಅದ್ರ ಬಗ್ಗೆ ಗೊತ್ತಾ ಅಂತ ಯಾರಾದ್ರೂ ಕೇಳಿದ್ರೆ ಎಸ್ ಐ ನೋ, ನನಗೆ ಗೊತ್ತು ಅಂತ ಆಗುತ್ತೆ ಅರ್ಥ. ಹೂ ಈಸ್ ಶಿ ಅಂದ್ರೆ ಅವಳು ಯಾರು. ಅವಳು ಯಾರು ಅನ್ನು ನಾವು ಹೂ ಈಸ್ ಶಿ ಅಂತ ಕರಿತೀವಿ. ಹೂ ಈಸ್ ಹಿ ಅಂದ್ರೆ ಅವನು ಯಾರು. ಹೂ ಆರ್ ದೇ ಅಂದ್ರೆ ಅವರು ಯಾರು. ಈ ತರ ನಾವು ವರ್ಡ್ಸ್ ನ ಚೇಂಜ್ ಮಾಡಿದ್ರೆ ಮೀನಿಂಗ್ಸ್ ಕೂಡ ಚೇಂಜ್ ಆಗುತ್ತೆ. ಶಿ ಈಸ್ ಅಗ್ರೆಸಿವ್, ಅವಳು ಆಕ್ರಮಣಕಾರಿ. ಅವಳು ತುಂಬಾ ಆಕ್ರಮಣಕಾರಿ ಆಗಿದ್ದಾಳೆ ಅಂತ ಹೇಳ್ಬೇಕಾದ್ರೆ ಶಿ ಈಸ್ ಅಗ್ರೆಸಿವ್, ಶಿ ಈಸ್ ವೆರಿ ಅಗ್ರೆಸಿವ್ ಅಂತ ಹೇಳ್ಬೋದು ಇಂಗ್ಲಿಷ್ ನಲ್ಲಿ. ನೋ ವೇ ಅಂದ್ರೆ ಅಸಾಧ್ಯ. ನಿನಗೆ ಆ ಕೆಲಸ ಮಾಡುವುದಕ್ಕೆ ಸಾಧ್ಯವೋ ಇಲ್ಲವೋ ಅಂತ ಯಾರಾದ್ರೂ ಕೇಳಿದ್ರೆ ನೋ ವೇ, ಅದು ನನ್ನ ಕೈಯಿಂದ ಮಾಡಕ್ಕೆ ಸಾಧ್ಯವಿಲ್ಲ ಅಂತ ಅರ್ಥ ಬರುತ್ತೆ. ಅಸಾಧ್ಯ ನೋ ವೇ ಅಂದ್ರೆ. ಐ ಆಮ್ ಸೋ ಹ್ಯಾಪಿ. ಐ ಆಮ್ ಸೋ ಹ್ಯಾಪಿ ಅಂದ್ರೆ ನಾನು ತುಂಬಾ ಸಂತೋಷವಾಗಿದ್ದೇನೆ. ನಾನು ತುಂಬಾ ಸಂತೋಷವಾಗಿದ್ದೇನೆ. ಇದನ್ನ ನಾವು ಐ ಆಮ್ ಸೋ ಹ್ಯಾಪಿ, ಐ ಆಮ್ ಹ್ಯಾಪಿ ಅಂತಾನು ಹೇಳ್ಬೋದು. ಐ ಆಮ್ ನ ನಾವು ಆಮ್ ಅಂತ ಪ್ರೊನೌನ್ಸಿಯೇಷನ್ ಮಾಡ್ತೀವಿ, ನೆನಪಿರ್ಲಿ. ಹಿ ವಾಸ್ ಅಲೋನ್. ಹಿ ವಾಸ್ ಅಲೋನ್ ಅಂದ್ರೆ ಅವನು ಒಬ್ಬಂಟಿಯಾಗಿದ್ದನು. ಅಂದ್ರೆ ಹಿ ವಾಸ್ ಪಾಸ್ಟ್ ಟೆನ್ಸ್ ನಲ್ಲಿ ಹೇಳಲಾಗುತ್ತಿದೆ. ವಾಸ್ ಅಂದ್ರೆ ಪಾಸ್ಟ್ ಟೆನ್ಸ್ ಗೆ ಸಂಬಂಧಪಟ್ಟಿದ್ದು. ಹಿ ವಾಸ್ ಅಲೋನ್ ಅಂದ್ರೆ ಅವನು ಒಬ್ಬಂಟಿಯಾಗಿದ್ದ, ಅಂದ್ರೆ ನಾನು ನೋಡಿದಾಗ ಅವನು ಒಬ್ಬಂಟಿಯಾಗಿದ್ದ, ಈ ತರ ಅರ್ಥ ಬರುತ್ತೆ. ಡೋಂಟ್ ಬಿ ಆಂಗ್ರಿ. ಡೋಂಟ್ ಬಿ ಆಂಗ್ರಿ ಅಂದ್ರೆ ಕೋಪಗೊಳ್ಳಬೇಡ, ಅಂದ್ರೆ ನೀನು ಮುನಿಸಿಕೊಳ್ಳಬೇಡ. ಕ್ಯಾನ್ ಐ ಈಟ್ ದಿಸ್ ಅಂದ್ರೆ ನಾನು ಇದನ್ನು ತಿನ್ನಬಹುದೇ. ನಾನು ಈ ಆಹಾರವನ್ನು, ಈ ಊಟವನ್ನು ಅಥವಾ ಈ ಹಣ್ಣನ್ನು ತಿನ್ನಬಹುದೇ ಅಂತ ಕೇಳ್ಬೇಕಾಗಿದ್ರೆ ಕ್ಯಾನ್ ಐ ಈಟ್ ದಿಸ್ ಅಂತ ಕೇಳ್ಬೋದು. ಅಥವಾ ಕ್ಯಾನ್ ಐ ಈಟ್ ದಿಸ್ ಆಪಲ್. ಕ್ಯಾನ್ ಐ ಹೆಲ್ಪ್ ಯು. ಕ್ಯಾನ್ ಐ ಹೆಲ್ಪ್ ಯು ಅಂದ್ರೆ ನಾನು ನಿಮಗೆ ಸಹಾಯ ಮಾಡಬಹುದೇ ಅಥವಾ ನಾನು ನಿನಗೆ ಸಹಾಯ ಮಾಡಬಹುದೇ ಅಂತ ಯಾರಿಗಾದ್ರೂ ನೀವು ಕೇಳ್ಬೇಕಾಗಿದ್ರೆ ಕ್ಯಾನ್ ಐ ಹೆಲ್ಪ್ ಯು ಅಂತ ಈ ತರ ಕ್ವಶನ್ ಮಾಡ್ಬೋದು. ಕ್ಯಾನ್ ಐ ಸಿ, ನಾನು ನೋಡಬಹುದೇ. ಕ್ಯಾನ್ ಐ ಸಿ ಅಂದ್ರೆ ನಾನು ನೋಡಬಹುದೇ ಅಂತ ಅರ್ಥ. ಕ್ಯಾನ್ ಐ ಸಿ ದಿ ರಿವರ್, ಕ್ಯಾನ್ ಐ ಸಿ ಯುವರ್ ಪಿಕ್ಚರ್ ಅಂದ್ರೆ ನಾನು ನಿಮ್ಮ ಚಿತ್ರವನ್ನು ನೋಡಬಹುದೇ. ಕ್ಯಾನ್ ಐ ಸಿ ಯುವರ್ ವಾಚ್ ಅಥವಾ ನಾನು ನಿಮ್ಮ ವಾಚ್ ಅನ್ನು ನೋಡಬಹುದೇ. ಈ ತರ ನಾವು ನೆಕ್ಸ್ಟ್ ವರ್ಡ್ಸ್ ನ ಆಡ್ ಮಾಡ್ತಾ ಹೋದಂಗೆಲ್ಲ ಅದರ ಮೀನಿಂಗ್ ಗುಣ ಬೇರೆ ಬೇರೆ ಆಗುತ್ತಾ ಬರುತ್ತೆ. ಆರ್ ಯು ಗೋಯಿಂಗ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದು. ಆರ್ ಯು ಗೋಯಿಂಗ್ ಅಂದ್ರೆ ನೀನು ಹೋಗುತ್ತಾ ಇದ್ದೀಯಾ ಅಥವಾ ನೀವು ಹೋಗುತ್ತಾ ಇದ್ದೀರಾ ಅಂತ ಅರ್ಥ ಆಗುತ್ತೆ. ಎಸ್ ಐ ಆಮ್ ಗೋಯಿಂಗ್, ಹೌದು ನಾನು ಹೋಗುತ್ತಾ ಇದ್ದೇನೆ ಅಂತ ಉತ್ತರ ಕೊಡ್ಬೋದು. ಆರ್ ಯು ಹಂಗ್ರಿ, ನಿನಗೆ ಹಸಿವಾಗಿದೆಯೇ ಅಥವಾ ನಿಮಗೆ ಹಸಿವಾಗಿದೆಯೇ ಅಂತ ಯಾರಿಗಾದ್ರೂ ಕೇಳ್ಬೇಕಾಗಿದ್ರೆ ಆರ್ ಯು ಹಂಗ್ರಿ ಅಂತ ಕೇಳ್ಬೋದು. ಆರ್ ಯು ಹಂಗ್ರಿ. ಆರ್ ಯು ಮ್ಯಾಡ್, ನೀನು ಹುಚ್ಚನೇ, ನೀನು ಹುಚ್ಚ ಆಗ್ಬಿಟ್ಟಿಯಾ ಅಂತ ಯಾರಿಗಾದ್ರೂ ನೀವು ಕೇಳ್ಬೇಕಾದ್ರೆ ಆರ್ ಯು ಮ್ಯಾಡ್, ನೀನು ಹುಚ್ಚನಾ ಅಂತ ಈ ತರ ಕೇಳ್ಬೋದು. ಮ್ಯಾಡ್ ಅಂದ್ರೆ ಹುಚ್ಚ ಅಂತ ಅರ್ಥ.
ಕಮ್ ಕ್ವಿಕ್ಲಿ ಅಂದ್ರೆ ಬೇಗ ಬಾ. ಯಾರಿಗಾದ್ರೂ ನೀವು ಬೇಗ ಬಾ ಅಂತ ಹೇಳ್ಬೇಕಾಗಿದ್ರೆ ಕಮ್ ಕ್ವಿಕ್ಲಿ, ಕಮ್ ಫಾಸ್ಟ್ ಅಂತ ಈ ತರ ಹೇಳ್ಬೋದು. ಡು ನಾಟ್ ಡಿಸ್ಟರ್ಬ್, ತೊಂದರೆ ಕೊಡಬೇಡಿ. ಯಾರಾದ್ರೂ ನಿಮ್ಗೆ ತೊಂದರೆ ಮಾಡ್ತಾ ಇದ್ರೆ ಕೆಲಸ ಮಾಡುವ ಸಂದರ್ಭದಲ್ಲಿ ಆಗ ತೊಂದರೆ ಕೊಡಬೇಡ ಅಂತ ಹೇಳ್ಬೇಕಾದ್ರೆ ಡೋಂಟ್ ಡಿಸ್ಟರ್ಬ್ ಮೀ, ಡೋಂಟ್ ಡಿಸ್ಟರ್ಬ್ ಅಂತ ಹೇಳ್ಬೋದು. ಡು ನಾಟ್ ಡಿಸ್ಟರ್ಬ್ ಅಥವಾ ಡೋಂಟ್ ಡಿಸ್ಟರ್ಬ್ ಈ ತರ ಹೇಳ್ಬೋದು. ಡು ಯು ಸ್ಮೋಕ್, ನೀನು ಧೂಮಪಾನ ಮಾಡುತ್ತೀಯಾ. ಡು ಯು ಸ್ಮೋಕ್ ಅಂದ್ರೆ ನೀನು ಧೂಮಪಾನ ಮಾಡುತ್ತೀಯಾ ಅಂತ ಅರ್ಥ. ಐ ಆಮ್ ಅ ಸ್ಟೂಡೆಂಟ್ ಅಂದ್ರೆ ನಾನು ವಿದ್ಯಾರ್ಥಿ, ನಾನೊಬ್ಬ ವಿದ್ಯಾರ್ಥಿ ಆಗಿದ್ದೇನೆ ಅಂತ ಹೇಳ್ಬೇಕಾದ್ರೆ ಐ ಆಮ್ ಅ ಸ್ಟೂಡೆಂಟ್ ಅಂತ ಹೇಳ್ಬೋದು. ಐ ಆಮ್ ಅ ಟೀಚರ್, ಐ ಆಮ್ ಅ ಡಾಕ್ಟರ್, ಐ ಆಮ್ ಅ ಲಾಯರ್, ಐ ಆಮ್ ಅ ಪೊಲೀಸ್ ಮ್ಯಾನ್. ಈ ತರ ನಾವು ವರ್ಡ್ಸ್ ನ ಚೇಂಜ್ ಮಾಡೋ ತರ ಅದೇ ರೀತಿ ಅರ್ಥ ಕೂಡ ಚೇಂಜ್ ಆಗುತ್ತೆ. ಐ ಬಿಲೀವ್ ಯು ಅಂದ್ರೆ ನಾ ನಿನ್ನ ನಂಬುತ್ತೇನೆ, ನಾನು ನಿನ್ನ ನಂಬುತ್ತೇನೆ ಅಂತ ಹೇಳ್ಬೇಕಾದ್ರೆ ಐ ಬಿಲೀವ್ ಯು ಅಂತ ಅರ್ಥ ಆಗುತ್ತೆ. ಐ ಕಾಂಟ್ ಬಿಲೀವ್ ಇಟ್, ನಾನು ಅದನ್ನು ನಂಬಲು ಸಾಧ್ಯವಿಲ್ಲ, ನಾನು ಅದನ್ನ ಅಥವಾ ಇದನ್ನ ನಂಬೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೇಕಾದ್ರೆ ಐ ಕಾಂಟ್ ಬಿಲೀವ್ ಇಟ್ ಅಂತ ಹೇಳ್ಬೋದು. ಇಟ್ ಈಸ್ ಅ ಲಾಂಗ್ ಸ್ಟೋರಿ, ಇದು ದೀರ್ಘ ಕತೆ. ಯಾರಾದ್ರೂ ಅಲ್ಲಿ ಏನ್ ನಡೀತು ಹೇಳು ಅಂತ ಕೇಳಿದ್ರೆ ಅದೊಂದು ದೊಡ್ಡ ಕತೆ ಅಂತ ಹೇಳ್ತೀವಲ್ಲ, ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಇಟ್ಸ್ ಅ ಲಾಂಗ್ ಸ್ಟೋರಿ ಅಂತ ಹೇಳ್ಬೋದು. ಇಟ್ ಈಸ್ ಅ ಲಾಂಗ್ ಸ್ಟೋರಿ, ಇಟ್ಸ್ ಅ ಲಾಂಗ್ ಸ್ಟೋರಿ ಅಂತ ಹೇಳ್ಬೋದು. ಇಟ್ ಲುಕ್ಸ್ ಲೈಕ್ ಆನ್ ಬರ್ಡ್, ಇಟ್ಸ್ ಲುಕ್ ಲೈಕ್ ಆನ್ ಬರ್ಡ್ ಅಂದ್ರೆ ಅದು ಹಕ್ಕಿಯಂತೆ ಕಾಣುತ್ತದೆ, ಅದು ಅಕ್ಕಿಯಂತೆ ಕಾಣುತ್ತದೆ ಅಂತ ಹೇಳ್ಬೇಕಾದ್ರೆ ಇಟ್ ಲುಕ್ಸ್ ಲೈಕ್ ಆನ್ ಬರ್ಡ್. ಲೆಟ್ ಮಿ ಚೆಕ್ ಅಂದ್ರೆ ನಾನು ವಿಚಾರಿಸುತ್ತೇನೆ. ಅವನು ನನಗೆ ಟಿಕೆಟ್ ಕೊಡ್ತಾ ಇಲ್ಲ ಅಂತ ಯಾರಿಗಾದ್ರೂ ನೀವು ಹೇಳಿದ್ರೆ ಹೌದಾ ನಾನು ವಿಚಾರಿಸುತ್ತೇನೆ ಅಂತ ಹೇಳ್ಬೇಕಾದ್ರೆ ಲೆಟ್ ಮಿ ಚೆಕ್ ಅಂತ ಹೇಳ್ಬೋದು. ಮೇ ಐ ಕಮ್ ಇನ್ ಅಂದ್ರೆ ನಾನು ಒಳಗೆ ಬರಬಹುದೇ. ಮೈ ವೈಫ್ ಈಸ್ ಅ ಡಾಕ್ಟರ್ ಅಂದ್ರೆ ನನ್ನ ಹೆಂಡತಿ ವೈದ್ಯೆ, ನನ್ನ ಹೆಂಡತಿ ವೈದ್ಯೆಯಾಗಿದ್ದಾಳೆ ಅಂತ ಹೇಳ್ಬೇಕಾದ್ರೆ ಮೈ ವೈಫ್ ಈಸ್ ಅ ಡಾಕ್ಟರ್. ಮೈ ಫಾದರ್ ಈಸ್ ಅ ಡಾಕ್ಟರ್, ಮೈ ಹಸ್ಬೆಂಡ್ ಈಸ್ ಅ ಡಾಕ್ಟರ್. ಈ ತರ ನಾವು ಬೇರೆ ಸೆಂಟೆನ್ಸ್ ಕೂಡ ಕ್ರಿಯೇಟ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ಒಂದೇ ಸೆಂಟೆನ್ಸ್ ನ ಲರ್ನ್ ಮಾಡೋ ಬದಲು ಅಲ್ಲಿ ವರ್ಡ್ಸ್ ನ ಚೇಂಜ್ ಮಾಡಿ ಬೇರೆ ಬೇರೆ ಸೆಂಟೆನ್ಸ್ ಕ್ರಿಯೇಟ್ ಮಾಡೋದು ಕೂಡ ಕಲಿಬಹುದು ಈ ತರ ಮಾಡೋದ್ರಿಂದ. ನೋ ಐ ಈಟ್ ಲೈಟರ್, ಇಲ್ಲ ನಾನು ನಂತರ ತಿನ್ನುತ್ತೇನೆ. ನಾನು ಯಾರಾದ್ರೂ ನಿಮ್ಗೆ ಊಟ ಮಾಡಿ ಅಂತ ಹೇಳಿದ್ರೆ ಇಲ್ಲ ನಾನು ನಂತರ ತಿಂತೀನಿ ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ನೋ ಐಲ್ ಹೀಟ್ ಲೇಟರ್. ಐಲ್ ಅಂದ್ರೆ ಇಲ್ಲಿ ಐ ವಿಲ್ ನ ನಾವು ಶಾರ್ಟ್ ಫಾರ್ಮ್ ಅನ್ನ ಐಲ್ ಅಂತ ಪ್ರೊನೌನ್ಸ್ ಮಾಡಬೇಕಾಗುತ್ತೆ. ಐಲ್ ಇದನ್ನ ಐ ವಿಲ್ ಆಗುತ್ತೆ. ಪ್ಲೀಸ್ ಕಮ್ ಇನ್, ದಯವಿಟ್ಟು ಒಳಗೆ ಬನ್ನಿ. ದಯವಿಟ್ಟು ಯಾರಿಗಾದ್ರೂ ಒಳಗಡೆ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೋಬೇಕಾಗಿದ್ರೆ ಪ್ಲೀಸ್ ಕಮ್ ಇನ್ ಅಂತ ನಾವು ಹೇಳ್ಬೋದು. ದೇರ್ ಇಸ್ ಅ ನೋ ಡೌಟ್ ಅಂದ್ರೆ ಯಾವುದೇ ಸಂದೇಹವಿಲ್ಲ. ನಿನಗೆ ಆ ವಿಷಯದ ಬಗ್ಗೆ ಏನಾದ್ರೂ ಡೌಟ್ ಇದೆನಾ ಅಂತ ಟೀಚರ್ ಕೇಳಬೇಕಾದ್ರೆ ದೇರ್ ಇಸ್ ಅ ನೋ ಡೌಟ್ ಅಂತ ಸ್ಟೂಡೆಂಟ್ ಹೇಳ್ಬೋದು. ದಿಸ್ ಇಸ್ ಮೈ ಫ್ರೆಂಡ್, ಇವನು ನನ್ನ ಮಿತ್ರ, ಅವನು ನನ್ನ ಸ್ನೇಹಿತ, ನನ್ನ ಮಿತ್ರ ಅಂತ ಹೇಳ್ಬೇಕಾದ್ರೆ ಹೀ ಈಸ್ ಮೈ ಬೆಸ್ಟ್ ಫ್ರೆಂಡ್, ಹೀ ಈಸ್ ಮೈ ಫ್ರೆಂಡ್ ಅಂತ ಹೇಳ್ಬೋದು. ಅಥವಾ ದಿಸ್ ಇಸ್ ಮೈ ಫ್ರೆಂಡ್ ಅಂತಾನು ಹೇಳ್ಬೋದು. ದಿಸ್ ಇಸ್ ಮೈ ಬುಕ್, ಇದು ನನ್ನ ಪುಸ್ತಕ. ದಿಸ್ ಇಸ್ ಮೈ ಕಾರ್, ದಿಸ್ ಇಸ್ ಮೈ ಹೋಮ್, ದಿಸ್ ಇಸ್ ಮೈ ಫೋನ್, ಮೈ ಬಾಟಲ್. ಈ ತರ ವರ್ಡ್ಸ್ ನ ನಾವು ಚೇಂಜ್ ಮಾಡ್ತಾ ಹೋಗ್ಬೋದು. ವಿ ಆರ್ ಹ್ಯಾಪಿ, ಇದನ್ನ ನಾವು ಕನ್ನಡದಲ್ಲಿ ನಾವು ಖುಷಿಯಾಗಿದ್ದೇವೆ, ನಾವು ಸಂತೋಷವಾಗಿದ್ದೇವೆ, ಖುಷಿಯಾಗಿದ್ದೇವೆ ಅಂತ ಹೇಳ್ಬೇಕಂದ್ರೆ ವಿ ಆರ್ ಹ್ಯಾಪಿ. ಐ ಆಮ್ ಹ್ಯಾಪಿ ಅಂತಾನು ಹೇಳ್ಬೋದು. ಐ ಆಮ್ ಹ್ಯಾಪಿ ಅಂದ್ರೆ ನಾನು ಖುಷಿಯಾಗಿದ್ದೇನೆ ಅಂತ. ವಿಲ್ ಇಟ್ ರೈನ್ ಟುಡೇ, ವಿಲ್ ಇಟ್ ರೈನ್ ಟುಡೇ ಅಂದ್ರೆ ಇಂದು ಮಳೆ ಬೀಳುತ್ತದೆಯೇ, ಇವತ್ತು ಮಳೆ ಬೀಳ್ತದ ಅಂದ್ರೆ ಇವತ್ತು ಮಳೆ ಬರುತ್ತದಾ ಅಂತ ಯಾರಿಗಾದ್ರೂ ಕೇಳ್ಬೇಕಾದ್ರೆ ವಿಲ್ ಇಟ್ ರೈನ್ ಟುಡೇ ಅಂತ ಕೇಳ್ಬೋದು. ವಿಲ್ ಶಿ ಕಮ್, ಅವಳು ಬರುತ್ತಾಳೆಯೇ, ಅವಳು ಬರುತ್ತಾಳೆಯೇ ಅಂದ್ರೆ ಟೈಮ್ ಆಗ್ತಾ ಇದೆ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಯಾರಾದ್ರೂ ಬರುತ್ತಾಳೆಯೇ ಅಂತ ಈ ತರ ಕೇಳಿದ್ರೆ ವಿಲ್ ಶಿ ಕಮ್ ಅಥವಾ ವಿಲ್ ಹಿ ಕಮ್, ಅವನು ಬರುತ್ತಾನೆಯೇ ಅಂತ ಅರ್ಥ ಆಗುತ್ತೆ. ಆರ್ ದೇ ಕಮ್ ಅಂದ್ರೆ ಅವರು ಬರುತ್ತಾರೆಯೇ. ಯು ಮೇ ಗೋ ಅಂದ್ರೆ ನೀವು ಹೋಗಬಹುದು, ಯು ಮೇ ಗೋ ಅಂದ್ರೆ ನೀವು ಹೋಗಬಹುದು.
ಯಾರನ್ನಾದರೂ ವಿಚಾರಣೆ ನಡೆಸಿದ ನಂತರ ನೀವಿನ್ನು ಹೋಗ್ಬೋದು ಅಂತ ಪೊಲೀಸರು ಹೇಳ್ತಾರಲ್ಲ, ಅದನ್ನ ಇಂಗ್ಲಿಷ್ ನಲ್ಲಿ ಯು ಮೇ ಗೋ ಅಂತ ಹೇಳ್ಬೋದು. ಯು ಶುಡ್ ಸ್ಲೀಪ್ ಅಂದ್ರೆ ನೀವು ಮಲಗಬೇಕು. ಯಾರನ್ನಾದ್ರೂ ನೀನು ಮಲಗಬೇಕು ಅಥವಾ ನೀವು ಮಲಗಬೇಕೀಗ ಅಂತ ಹೇಳ್ಬೇಕಾದ್ರೆ ಯು ಶುಡ್ ಸ್ಲೀಪ್ ಅಂತ ಹೇಳ್ಬೋದು. ಯು ಶುಡ್ ಸ್ಲೀಪ್ ಅಂದ್ರೆ ನೀನ್ ಮಲಗಬೇಕು, ನೀವು ಮಲಗಬೇಕು ಅಂತ ಅರ್ಥ ಆಗುತ್ತೆ. ಐ ಹ್ಯಾವ್ ನೋ ಐಡಿಯಾ ಅಂದ್ರೆ ನನಗೆ ಗೊತ್ತಿಲ್ಲ. ಯಾರಾದ್ರೂ ನಾನು ಇಲ್ಲಿ ಪೆನ್ ಇಟ್ಟಿದ್ದೆ ಕಾಣ್ತಾ ಇಲ್ಲ, ನಿನಗೇನಾದ್ರೂ ಗೊತ್ತಾ ಅಂತ ಯಾರಾದ್ರೂ ಕೇಳಿದ್ರೆ ಐ ಹ್ಯಾವ್ ನೋ ಐಡಿಯಾ ಅಂತ ಹೇಳ್ಬೋದು. ಅಂದ್ರೆ ನನಗೆ ಗೊತ್ತಿಲ್ಲ ಎಲ್ಲಿಗೆ ಹೋಗಿದೆ ಏನು ಅಂತ ಅರ್ಥ ಬರುತ್ತೆ. ನೈಸ್ ಟು ಮೀಟ್ ಯು ಅಂದ್ರೆ ನಿಮ್ಮನ್ನು ಭೇಟಿಯಾಗಲು ಸಂತೋಷವಾಗಿದೆ. ಅಂದ್ರೆ ನಿಮ್ಮನ್ನ ಭೇಟಿಯಾಗಿ ತುಂಬಾ ಸಂತೋಷ ಆಯ್ತು, ತುಂಬಾ ಖುಷಿ ಆಯ್ತು ಅಂತ ಯಾರಿಗಾದ್ರೂ ಹೇಳ್ಬೇಕಂದ್ರೆ ನೈಸ್ ಟು ಮೀಟ್ ಯು ಅಂತ ಹೇಳ್ಬೋದು. ನಾಟ್ ನೆಸಸರಿಲಿ ಅಂದ್ರೆ ಅಗತ್ಯವಿಲ್ಲ. ನೀವು ಊಟ ಮಾಡೋ ಸಂದರ್ಭದಲ್ಲಿ ಯಾರಾದ್ರೂ ಒಂದು ಜಾಸ್ತಿ ಚಮಚ ಅನ್ನವನ್ನು ರೈಸ್ ಅನ್ನು ನೀಡ್ತಾ ಇದ್ರೆ ಅಗತ್ಯವಿಲ್ಲ ಅಂದ್ರೆ ನಾಟ್ ನೆಸಸರಿಲಿ ಅಂತ ಹೇಳ್ಬೋದು. ಯು ಆರ್ ಬ್ಯೂಟಿಫುಲ್ ಅಂದ್ರೆ ನೀವು ಸುಂದರವಾಗಿದ್ದೀರಿ. ಅಂದ್ರೆ ನೀನು ಸುಂದರವಾಗಿದ್ದೀಯಾ ಅಂತ ಹೇಳ್ಬೇಕಾದ್ರೆ ಯಾರಿಗಾದ್ರೂ ಯು ಆರ್ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಐ ರಿಯಲಿ ಮಿಸ್ ಯು ಅಂದ್ರೆ ನಾನು ನಿನ್ನನ್ನು ನಿಜವಾಗಿಯೂ ಕಳೆದುಕೊಳ್ಳುತ್ತಿದ್ದೇನೆ. ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಯಾರಿಗಾದ್ರೂ ಹೇಳ್ಬೇಕಂದ್ರೆ ತಂದೆ ತಾಯಿಗೆ ಐ ರಿಯಲಿ ಮಿಸ್ ಯು ಅಂತ ಹೇಳ್ಬೋದು. ವಿಚ್ ಇಸ್ ಕರೆಕ್ಟ್ ಅಂದ್ರೆ ಯಾವುದು ಸರಿ, ಯಾವುದು ಸರಿ ಇದರಲ್ಲಿ ಅಂತ ಯಾರಿಗಾದ್ರೂ ಕೇಳ್ಬೇಕಂದ್ರೆ ವಿಚ್ ಇಸ್ ಕರೆಕ್ಟ್ ಅಂತ ಕೇಳ್ಬೋದು. ವಾಟ್ ಆರ್ ಯು ರೀಡಿಂಗ್ ಅಂದ್ರೆ ನೀವು ಏನು ಓದುತ್ತಿದ್ದೀರಿ. ಯಾರನ್ನಾದ್ರೂ ನೀನು ಏನು ಓದ್ತಾ ಇದೀಯಾ, ನೀವು ಏನು ಓದ್ತಾ ಇದ್ದೀರಿ ಅಂತ ಕೇಳ್ಬೇಕಾದ್ರೆ ವಾಟ್ ಆರ್ ಯು ರೀಡಿಂಗ್ ಅಂತ ಕೇಳ್ಬೋದು. ವಾಟ್ ಆರ್ ಯು ರೀಡಿಂಗ್. ವಾಟ್ ಈಸ್ ದ ಸ್ಟೋರಿ ಅಂದ್ರೆ ಕತೆ ಏನು, ಆ ಮೂವಿಯ ಕತೆ ಏನು ಅಂತ ನೀವು ಕೇಳ್ಬೇಕಾಗಿದ್ರೆ ವಾಟ್ ಈಸ್ ದಿ ಸ್ಟೋರಿ ಅಂತ ಕೇಳ್ಬೋದು. ಅಂದ್ರೆ ಆ ಮೂವಿಯ ಕತೆ ಏನು ಒಟ್ನಲ್ಲಿ ಆ ಮೂವಿನಲ್ಲಿ ಇರುವಂತದ್ದು ಅಂತ ಅರ್ಥ. ವೆನ್ ಡು ಯು ಸ್ಟಡಿ ಅಂದ್ರೆ ನೀನು ಯಾವಾಗ ಓದುತ್ತೀಯಾ. ನೀನು ಯಾವಾಗ ಓದುತ್ತೀಯಾ ಅಂದ್ರೆ ವೆನ್ ಡು ಯು ಸ್ಟಡಿ ಅಂತ ಅರ್ಥ. ಡು ಯು ಅಂಡರ್ಸ್ಟ್ಯಾಂಡ್ ಅಂದ್ರೆ ನಿಮಗೆ ಅರ್ಥವಾಗಿದೆಯೇ, ನಿನಗೆ ಅರ್ಥವಾಯ್ತಾ ಅಂತ ಯಾರನ್ನಾದ್ರೂ ಕೇಳ್ಬೇಕಂದ್ರೆ ಡು ಯು ಅಂಡರ್ಸ್ಟ್ಯಾಂಡ್ ಅಂತ ಕೇಳ್ಬೋದು. ಡೋಂಟ್ ಟಾಕ್ ಅಬೌಟ್ ವರ್ಕ್ ಅಂದ್ರೆ ಕೆಲಸದ ಬಗ್ಗೆ ಮಾತನಾಡಬೇಡಿ. ನೀವು ಸ್ನೇಹಿತರ ಜೊತೆಗೆ ಇದ್ದಲ್ಲಿ ಕೆಲಸದ ಬಗ್ಗೆ ಮಾತನಾಡಬೇಡ ಈಗ, ಯಾಕಂದ್ರೆ ತಮಾಷೆಯ ಟೈಮು ಇದು, ಈ ತರ ಹೇಳ್ಬೇಕಾದ್ರೆ ಡೋಂಟ್ ಟಾಕ್ ಅಬೌಟ್ ವರ್ಕ್, ಕೆಲಸದ ಬಗ್ಗೆ ಈಗ ಮಾತಾಡಬೇಡ ಅಂತ ಈ ತರ ಹೇಳ್ಬೋದು. ಕೊನೆವರೆಗೂ ವಿಡಿಯೋನ ಯಾರು ನೋಡಿದ್ರೋ ಧನ್ಯವಾದಗಳು. ದಯವಿಟ್ಟು ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಯಾಕಂದ್ರೆ ಈ ತರ ವಿಡಿಯೋ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಪಡ್ಬೇಕು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ದಯವಿಟ್ಟು ಅಲ್ಲಿ ಒಂದು ಲೈಕ್ ಮಾಡಿ.